ಕೇಳ್ಬೇಕು. ಯಾಕಂದ್ರೆ ಇದಕ್ಕೆ ಪೃಥ್ವಿರಾಜ್ ಯಾರು ಹಿಂದಿ ನಟ ಯಾರು ಪಾತ್ರ ಮಾಡೋದ್ರಾಗ ಸಾಕ್ಷಾತ್ಕಾರದಾಗ ರಾಜ್ಕುಮಾರ್ ಮಾಡ್ಯಾರ. ಅವ್ನ ಜೋಡಿ ಹಿಂದಿ ಒಬ್ಬ ಪ್ರಖ್ಯಾತ ನಟ ಪಾತ್ರ ಮಾಡ್ಯಾರ ಸಾಕ್ಷಾತ್ಕಾರದಾಗ. ಅಲ್ಲ ಪೃಥ್ವಿರಾಜ್ ಅಲ್ಲ, ಹಿಂದಿಯ ಪ್ರಸಿದ್ಧ ನಟ ಅದ್ರಾಗ ಒಂದು ಪಾತ್ರ ಮಾಡ್ಯಾರ. ಅದು ಅದ್ಭುತವಾಗಿರುತ್ತೆ ಸಿನಿಮಾ. ಅದು ಆ ಹಾಡನ್ನು ಕೇಳಿಬಿಟ್ರೆ ಮನುಷ್ಯನ ಬದುಕು ಆಕಾಶದ ತೇಲಿಗೆ ಆಗತ್ತದು. ಇವನಿಗೇನು ಕಡಿಮೆ ಇಲ್ಲ. ಬಸವಣ್ಣ ಬಾಗೇವಾಡಿ ದೊಡ್ಡ ಊರ ಐತ್ ಖರೆ, ಭಾರತ ದೇಶ ದೊಡ್ಡ ದೇಶ ಐತ್ ಖರೆ. ನಕಾಶೆ ಒಳಗ ಪಕ್ಕದಾಗ ಶ್ರೀಲಂಕಾ ಐತಿ. ನಕಾಶೆ ಒಳಗೆ ಈಟ ಐತಿಲ್ಲ, ಜಗತ್ತ ಶ್ರೀಲಂಕಾ ನೋಡ್ದ. ಯಾವ ಜಾಗದಾಗ ಐತೆ ಶ್ರೀಲಂಕಾ ಹೇಳ್ರಿ? ಭೂಮಧ್ಯ ರೇಖೆ ಹತ್ತಿರ ಐತದು. ಭೂಮಿಯೊಳಗೆ 3 ರೇಖೆಗಳದಾವ. ಯಾವ? ಕರ್ಕ ರೇಖೆ, ಮಕರ ರೇಖೆ, ಭೂಮಧ್ಯ ರೇಖೆ. ಭೂಮಧ್ಯ ರೇಖೆಯ ಪಕ್ಕದಲ್ಲಿ ಇರ್ತಕ್ಕಂಥ ಶ್ರೀಲಂಕಾ. ಅದು ರಾಮಾಯಣದೊಳಗೆ ಬರ್ತಕ್ಕಂಥ ಅದ ಕತೆ ಮತ್ತೆ ಹೇಳ್ಕೊತ ಬೇಡ. ಹಂಗ ಬಸವಣ್ಣ ಬಾಗೇವಾಡಿ ದೊಡ್ಡ ನಗರ ಪುರಸಭೆ ಪಕ್ಕದಾಗಿದ್ರು ಕೂಡ ಇವನಿಗೆ ಅಂತಕ್ಕಂಥ ಸಣ್ಣ ಗ್ರಾಮ ಭವ್ಯವಾಗಿರ್ತಕ್ಕಂಥ ಲಕ್ಕಮ್ಮ ದೇವಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಜಗಜ್ಯೋತಿ ಬಸವೇಶ್ವರನ ನಾಟಕವನ್ನು 25 ವರ್ಷಗಳವರೆಗೆ ನಡೆಸ್ಕೊಂಡು ಬಂದಿರತಕ್ಕಂಥ, ಹಾಗೆ ಅದ್ಭುತವಾಗಿರ್ತಕ್ಕಂಥ ಕಲಾವಿದರಿರ್ಬೋದು, ರಾಜಕಾರಣಿಗಳಿರ್ಬೋದು, ರೈತರಿರ್ಬೋದು, ಹೆಣ್ಣು ಮಕ್ಕಳಿರ್ಬೋದು, ಎಲ್ಲವನ್ನು ಹೊಂದಿರತಕ್ಕಂಥ ಏಕೈಕ ಗ್ರಾಮ ಯಾವುದಾದ್ರೆ ಅದು ಹೆಮ್ಮೆ ಇವನಿಗೆ ಗ್ರಾಮ ಅಂತಕ್ಕಂಥ ಇವನಿಗೆ ಅಂತ ಗ್ರಾಮ. ಯಾಕೆ ಹೇಳಿದೆ ನಾನು? ಕೆಲವು ಗುಣಗಳನ್ನು ಆಯ್ಕೆ ಮಾಡ್ತಿರ್ತೇನೆ ಎಲ್ಲ ಊರಿನಾಗ ಹೋಗ್ಕಂತ. ಸುಮ್ಮನೆ ರಾಜಕಾರಣ ಅಲ್ಲ, ರಾಜಕಾರಣ ಬೆಂಕಿ ಹೆಸರು ಕಡೆ ಹೋಗ್ಕಂತ. ರಾಜಕಾರಣ ಅಲ್ಲ, ನಾನು ಸುಮ್ಮನೆ ಹೊಳೆದಂಡ ಕೊಟ್ಟಿದ್ದೆ. ಹೊಳಿ ಇಲ್ಲೇ ಇದ್ದು ನೀರ್ ಯಾಕೆ ಹೊಳೆದಿ ಭೂಮಿಗೆ, ಕುಡಿಯಕ್ಕೆ ಯಾಕೆ ನೀರಿಲ್ಲ ಚಿಂತೆ ಮಾಡಿ ಬಂದವನ ಅಷ್ಟೇ. ಮಟ್ಟಿ ಹೊಡೆದು ಬಂದವನ, ನೆಗಡಿ ಹೊಡೆದು ಬಂದವ, ಹಂಚಿ ಹೊಡೆದವನ ಅಷ್ಟೇ. ನೀವೆಲ್ಲ ಆಶೀರ್ವಾದ ಮಾಡಿದ್ರೆ MLA ಆಗ ಅವ್ರು ನೀರು ತಂದು ನಿಮಗೆಲ್ಲ ಕೊಟ್ಟೆ ಅಷ್ಟೇ. ಅದು ಲಕ್ಕಮ್ಮ ದೇವಿ ಆಶೀರ್ವಾದ, ನಾ ಅಲ್ಲ, ಬಸವಂತ ಆಶೀರ್ವಾದ, ನಮ್ದಲ್ಲ ಬೇರು. ಅವ್ರು ಹುಟ್ಟಿಸಿ ಕಳ್ಸಿದ್ರೆ ನೀವು ಹೋಗೋ ಮಗನೇ ಇಷ್ಟು ಮಾಡಿ ಮಾತು ಕಳ್ಸಿದ್ರು, ಅದನ್ನ ಮಾಡಿದ್ವಿ ಅಷ್ಟೇ. ಅದು ಅಧಿಕಾರದ ಕಾಯಂ ಇಳಿಸ್ಯಾರೇನು ನೋಡಿಸಿಲ್ಲ. ಎರಡೇ ಸಲ ಅಧಿಕಾರ ನಡೆದಿರ್ತಕ್ಕಂಥದ್ದು. ಒಮ್ಮೆ ಅಧಿಕಾರ ಆಡಳಿತ ಪಕ್ಷದ ಅಧಿಕಾರ, ಒಮ್ಮೆ ವಿರೋಧ ಪಕ್ಷದಾಗ ಏನು ಕಳಿಸ್ಕೊಂಡಿದ್ದೆ ಒಟ್ಟು ನರಸು ಮಾಡಿಬಿಟ್ಟಿದ್ದ. ಇಲ್ಲಿ ದೇವಿ ಮುಂದೆ ವಿನಂತಿಯಾಗಿ ಹೇಳ್ತೀನಿ ನಾನು, ಸಾಷ್ಟಾಂಗವರೆಗೆ ಹೇಳ್ತೀನಿ ನಾನು. ಇಲ್ಲಿ ಏನೂ ಬಾಕಿ ಕೆಲಸ ಉಳಿಸಿಲ್ಲ, ನಾನು ಗೊತ್ತಿಲ್ಲ ನಿಮಗೆಲ್ಲ. ಅಲ್ಲ ಹೇಳ್ರಿ, 35 ಲಕ್ಷ ಕೋಟಿ, 10 ಕೋಟಿ, 40,000 ಕೋಟಿ NTPC ತಂದು ಬಿಟ್ಟಿನಿ. 1000 ಕೋಟಿ ಎಲ್ಲಿ ತರ್ತೀನಿ ನಾನು? 40 ಕೋಟಿ, 2 ಕೋಟಿ. ಮುಳವಾಡ ಚಿಮ್ಮನಿಗೆ ಗುತ್ತಿ ಬಸವಣ್ಣ 3ನೇ ಹಂತ ತಂದು ಬಿಟ್ಟಿನಿ. ಮತ್ತೇನು ಕೊಡ್ತೀನಿ ನನಗೆ ನೀವು? ಮಲ್ಲೆ ಹಂತು ಮಾಡೋ 3ನೇ ಹಂತು ಮಾಡ್ಯಾವ. ಮನೆ ಬಂದಾಗ ಬೇರೆ ಕಳಿಸಿ ನಾನು ನಾಟಕ ಬರ್ಬೇಕಂದ್ರೆ ಅವ್ರು ಎದಕ್ ಬರ್ಬೇಕು? ಹೋಮ ನೀತಿಗಟ್ಟ ಅಂತಾರ. ಫೋಟೋ ಹಾಕೋದು ಯಾಕೆ ಬರ್ಬೇಕಂತಾರ? ಎಲ್ಲರೂ ಒಂದೇ ತೂಕದಾಗ ಆಯ್ತಿದ್ರೆ ಯಾಕೆ ಬರ್ಬೇಕು? ನಾ ಇಲ್ಲಿ ಸುಮ್ಮನೆ ರಾತ್ರಿ ನೀತಿಗಟ್ಟ ಯಾರು ಮರ್ಯಾದ ಗೊತ್ತಿಲ್ಲ ಜನರಿಗೆ. ಅದು ಏನು ಬೆಂಕಿ ಹಚ್ಕೊಳ್ಳೋದಿಲ್ಲ, ಏನು ಹೊಯ್ಕೊಳ್ಳೋದಿಲ್ಲ. ಗೊತ್ತೈತಿ? ಈಗ ನೀರು ಹೊಸಾಕತ್ತೀರಿ 3ನೇ ಹಂತದ ಕೆಲ ಯಾರು ಮಾಡೋ ಹೇಳಿ ನೋಡೋಣ. ಹೇಳ್ಬೇಕಂದ್ರ ಲಕ್ಕಮ್ಮನ ಸಾಕ್ಷಿಯಾಗಿ ಹೇಳ್ಬೇಕಂದ್ರೆ 3ನೇ ಹಂತ 519 524 ಮಾಡೋರು ನಾವು ಮಾಡಕ್ ಬರಂಗಿಲ್ಲ. ಬೇಕಾಗೈತದು 2012 ಮಾಡೇವಿ. ಮಸೂದ್ಯಾಗ ಪೂಜೆ ಮಾಡೇವಿ. ಎಷ್ಟು ಮಂದಿ ಗೊತ್ತ ಹೇಳ್ರಿ ನೋಡ? ಪೂಜೆ ಮಾಡಿದ್ರೆ ನೋಡ್ರಿ ಯಾರ? ಎಷ್ಟು ಮಂದಿ ನೋಡಿರಿ? ಅಲ್ಲೂ ನೀವು ನಮ್ಮ ಪಾರ್ಟಿ ಆದ್ರೆ ನೀವು ಹೇಳ್ತೀವ ಉಳಿದವ್ರಿಗೆ ಆಗತ್ತ. ನಾನು ರೈತರಿಗೆ ಮಸೂದ್ಯಾಗ
ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ರು, ನಾನು ಉಸ್ತುವಾರಿ ಮಂತ್ರಿ ಇದ್ರೆ, ಬಸವರಾಜ ಬೊಮ್ಮಾಯಿ ನೀರಾವರಿ ಮಂತ್ರಿ ಇದ್ರು. 5 ಗಂಟೆಗೆ ಪೂಜೆ ಮಾಡಿ ಎಲ್ಲ ಸ್ವಾಮಿಗಳು ಕರ್ಕೊಂಡ್ ಬಂದು 5 ಗಂಟೆಗೆ ಪೂಜೆ ಮಾಡಿ ಆ 3ನೇ ಹಂತದ ಮಾಡಿ ತಿಳ್ಕೊಂಡು ಇವತ್ತೆಲ್ಲ ಜಿಲ್ಲೆ ಕರಿ ತುಂಬಾ ಕರ್ತವ್ಯ ಜಾಸ್ತಿ ಮಾಡಿ ನೆನಪೈತಿ. ನನ್ನ ಪ್ರಶ್ನೆ ಇದು, ಉತ್ತರ ಹೇಳ್ರಿ. ನನಗೆ ಹೋಟ್ ಹಾಕ್ಬೇಡ್ರಿ, ನೀವು ನಿಮ್ಮ ತಿಳಿದಲ್ಲಿ ಹಾಕ್ರಿ. ನೀವು ಇಷ್ಟು ಗೊತ್ತಿರ್ಲಿಕ್ಕಂದ್ರೆ ಏನರ್ಥ? ಧರ್ಮಸ್ಥಳಕ್ಕೆ ಹೋದೆ, ಶ್ರೀಶೈಲಕ್ಕೆ ಹೋದೆ, ಬಾರಾ ಜ್ಯೋತಿರ್ಲಿಂಗ ನೋಡಿ ಬಂದೆ, ಇಷ್ಟೆಲ್ಲ ನೋಡಕತ್ತೀರಪ್ಪ. ಈ ಮುಳುವಾಡ ಏರ್ತೀರವ್ರಿಗೆ ಎಷ್ಟು ಬಾವಿನ ಹೇಳಿ ಜಾಕಲಗಳು ನೀರು ಬಂದು ಹೊರಗೆ ಬರ್ಬೇಕಾದ್ರೆ ಎಷ್ಟು ಜಾಕಲ ಮಾಡಿ ನೀರು ಎತ್ತುವಂತ ಪಂಪ್ ಕೂದು ಸ್ವಲ್ಪ ಜಾಕಲ ಎಷ್ಟು ಅದಾವ ಹೇಳಿ ಹೇಳ್ರಿ. ಯಾರು ನೋಡೇ ಇಲ್ಲ. ಅದ ನಮ್ಮ ಬಿಜಾಪುರ ಕಟ್ಟಿದ್ರೆ ಗೋಗುಂಟ ಬಿಟ್ರೆ ಬಾರಕಮ 5 ಜಾಕಲದ ಮರ ಹಾಕತ್ತ. ನಾ ಭಾಷಣ ಮಾಡಿದ್ರು ಇವತ್ತ 5 ಜಾಕಲದ ಮಳುತಿ ಬಂದೈತಿ. ಹನುಮಾಪುರಕ್ಕೆ ಐತಿ, ಭೂಗ ಹನುಮಾಪುರ 2 ಬಂದೆ. 3ನೇದು ಮಸೂತಿಗೆ ಮಾಡಿ 2012ರಾಗ. 4ನೇದು ಮಸೀಬ್ನಾಥಕ್ಕೆ ಐತಿ ಒಂದು. 5ನೇದು ಮಲಗಾರ್ ತಾಂಡಾಕೈತಿ. 5 ಜಾಕಲದ ಮುಳುವಾಡ ಎತ್ತಾರೆ. ಅವ್ರಿಗೆ 524 ಆಗಿ ನೀರು ಜಿಲ್ಲಾದಾಗ 25 ಲಕ್ಷ ಎಕರೆ ನೀರು ಹಾಯ್ಬೇಕು. ಮಳುತಿಗೆ 23 ಪಂಪ್ ಅದಾವ. ಹನುಮಾಪುರಕ್ಕೆ 18 ಅದಾವ. ಮಸೂತಿಗೆ 18 ಅದಾವ. ಮಸೀಬ್ನಾಥ್ 14 ಕುಂದಿರ್ತಾವ. ಮದಗಾಲ 14 ಕುಂದಿರ್ತಾವ. 90 ಪಂಪ್ ಅದಾವ. 5 ಬಾವಿ ಅದಾವ. ಆ ಪಂಪಿನ ಕೆಪಾಸಿಟಿ ಎಷ್ಟೈತೆ ಹೇಳಿ ನೋಡೋಣ. ನಿಮ್ ಹೊಲ್ದಾಗ 10 HP 5 HP ಮೋಟರ್ ಇರ್ತಾವಲ್ಲ, 3 HP. ಆ ಪಂಪಿನ ಕೆಪಾಸಿಟಿ ಹೇಳಿ ನೋಡು. ನಿಮಗೆ ಕೇಳಾಕತ್ತೀನಿ ನಾನು. ಯಾರಿಗೂ ಗೊತ್ತಿಲ್ಲ. ಇದು ದುರ್ದೈವ. ನಾವು 5760 HP ಬರ್ಕೊಂಡು ಯಾರ ಫ್ರೆಂಡ್ ಇದ್ರೆ ಒಂದು ಪಂಪಿನ ಕೆಪಾಸಿಟಿ ಆಟೈತಿ. 5760 SP ಪಂಪ್ 90 ಪಂಪ್ ಅದಾವ. ತಿಳಿತು ನಿಮ್ಗೆ? 90 ಪಂಪ್ ಚಾಲು ಆದಾಗ ವಿಜಯಪುರ ಜಿಲ್ಲಾದ 25 ಲಕ್ಷ ಎಕರೆಗೆ ನೀರು ಹಾಯ್ತೈತಿ. ಈ ಒಟ್ಟು ಚಾಲು ಆಗ್ಬೇಕು. ಕರೆಂಟ್ ಎಷ್ಟು ಬೇಕು ಇದಕ್ಕೆ? ವಿದ್ಯುತ್ ಎಷ್ಟು ಬೇಕು ಇದಕ್ಕೆ? ಗೊತ್ತಾದ್ರೆ ಯಾಕೆ ಇಲ್ಲ. ಒಂದ್ ದಿವಸಕ್ಕೆ 2000 ಮೆಗಾವ್ಯಾಟ್ ವಿದ್ಯುತ್ ಬೇಕಿದೆ. ಎಷ್ಟು? 2000 ಮೆಗಾವ್ಯಾಟ್. ನಾ ಮಂತ್ರಿ ಇದ್ದಾಗ 2012ರಾಗ ಕೂಡಿಗೆ ಥರ್ಮಲ್ ಪ್ಲಾಂಟ್ ಮಂಗಳೂರು ಜಿಲ್ಲೆ ತದಡಿಗೆ ಮಂಜೂರಾಗಿತ್ತು. ಅಲ್ಲಿ ಪಶ್ಚಿಮ ಘಾಟ್ ಹಾಳಾಕತ್ತಿದ್ರು. ತಗೋಬೇಡ್ರಿ, ನಮ್ಮಲ್ಲಿ ಮಾಡಿ ಅಂತ ಸ್ಟ್ರೈಕ್ ಮಾಡಕತ್ತಿದ್ರು ಅವ್ರು. ಇವತ್ತಿನ ಶೋಭಾ ಕರಂದ್ಲಾಜೆ ಕೇಂದ್ರದ ಮಂತ್ರಿ ಅದಾರ. ಅವ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿ MP ಅದಾರ. ನಾನು ಮಂತ್ರಿ ಇದ್ದೆ. ಅವಾಗ 2 ತಿಂಗಳು 15 ದಿವಸ ತೋಟಗಾರಿಕೆ ಮಂತ್ರಿ ಇದ್ದೆ. ನಮ್ದೆ ಬ್ಯಾಡ ಆಗಿದೆ. ಎಲ್ಲಿ ಮಾಡೇ ತಕರಾರು ಮಾಡಿದ್ರು ಮಂತ್ರಿ ಮಂಡಲ ಸಭೆಯೊಳಗೆ. ನಾವು ಬೇಕಂತ ತಗೊಂಡ್ಬಂದಿಲ್ಲ, ಗೊತ್ತಿಲ್ಲ. ನಾನು ಮಾರಿ ನೋಡಿದ್ರು. ಇದು ಬೂಜ್ ಐತಿ, ಬೇಕೈತಿ, ಯಾಕೆ ಹೇಳ್ತಾರೆ ನೋಡು, ಹುಚ್ಚದಾರೆ ಅಂದ್ರು. ನಾವು ತಗೊಂಡ್ಬಂದೆ. ಅದು ಸ್ಟ್ರೈಕು ಅದು 6 ದಿನ ಎಲ್ಲ ಅದು ಈಗ ಚಾಲೂ ಆಗೈತಿ. 2400 ಮೆಗಾವ್ಯಾಟ್ ವಿದ್ಯುತ್ ಅಂತ ತಯಾರಾಗತೈತಿ. ಎಷ್ಟು? ಟೋಟಲ್ 4000 ಮೆಗಾವ್ಯಾಟ್ ಉತ್ಪಾದನೆ ಮಾಡ್ತೈತದು. ಈಗ 2400 ಮೆಗಾವ್ಯಾಟ್ ವಿದ್ಯುತ್ ತಯಾರಾಗತ್ತೆ. ಅದ್ರ ಅರ್ಧ ವಿದ್ಯುತ್ ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾರೆ. ಅದು ಎಷ್ಟು ಕೊಡ್ತಾರೆ ನಮ್ಮ ರಾಜ್ಯಕ್ಕೆ? ಈಗ 2400 ಅರ್ಧ ರೇಟ್ 1200 ಮೆಗಾವ್ಯಾಟ್ ರಾಜ್ಯಕ್ಕೆ ಕೊಡಕತ್ತಾರೆ. ಈಗ 5 ವರ್ಷ ಆದ್ರು ಪೂರ 4000 ತಯಾರಾತಂದ್ರೆ 2000 ಮೆಗಾವ್ಯಾಟ್ ನಮ್ಗೆ ಬರುತ್ತೆ ನಮ್ಮ ರಾಜ್ಯಕ್ಕೆ. ಹಾಗಾದ್ರೆ ಎಷ್ಟು ಹೇಳಿ? 5 ಜಾಕಲ್, ಚಿಮ್ಮಲಗಿ, ಮುತ್ತಿ ಬಸವಣ್ಣ, ಮುಳವಾಡ ಇವೆಲ್ಲವೂ ಚಾಲುವಾಗಿ ನಮ್ಮ ಈ ಜಿಲ್ಲೆ 25 ಲಕ್ಷಕ್ಕೆ ನೀರು ಹಾಯಬೇಕಾಗಿದ್ರೆ 2000 ಮೆಗಾವ್ಯಾಟ್ ಬೇಕಂತ ಹೇಳಿ ತಯಾರಾಗೋದು. ಎಷ್ಟು ಮುಂದದು? 4000 ಮೆಗಾವ್ಯಾಟ್ ತಯಾರಾಕತಿ. 2000 ಮೆಗಾವ್ಯಾಟ್ ನಮಗೆ ಸಿಗ್ತೈತಿ. ಅದಕ್ಕೆ ನಮ್ಮ ಜಿಲ್ಲೆಗೆ, ನಮ್ಮ ಜಿಲ್ಲೆಗೆ, ಬಿಜಾಪುರ ಜಿಲ್ಲೆಗೆ ಮುಂಗಾರಿ ಮಳೆ ಹಾಲು, ಹಿಂಗಾರಿ ಮಳೆ ಹಾಲು, ಆಲಮಟ್ಟಿ ಡ್ಯಾಮ್ ನಮ್ಮ ತೆಗೈತಿ. ಮಹಾಬಳೇಶ್ವರ ಬೆಟ್ಟಕ್ಕೆ ಜೂನ್ 7ಕ್ಕೆ ಮಳೆ ಶುರು ಆಗೇ ಆಕತಿ. ಹೇಳ್ರಿ ಯಾವಾಗ ಆಗತ್ತೆ? ಬನ್ನಿ, ಮರಗೇಶ್ವರ ಮಳೆ ಯಾವಾಗ ಆಕತ್ತೆ? ಕೋಳಿ ತುಳಿದು ಅಷ್ಟೇ ಗೊತ್ತ ನೀವು. ಜೂನ್ 7ಕ್ಕೆ 4 ಮಂದಿ ಕುಡಿದು ಒಂದು ಕೋಳಿ ತುಳಿದು ಊಟಕ್ಕೆ ಹೋಗುದು ಅಷ್ಟೇ. ಜೂನ್ 7, ಜೂನ್ 7 ಅಂದ್ರೆ ವಿಜಯಪುರ ಜಿಲ್ಲೆಯ ಸೌಭಾಗ್ಯದ ಒಂದು ದಿನಾಂಕದ. ಮೃಗೇಶ್ವರ ಮಳೆ ಮಹಾಬಳೇಶ್ವರ ಬೆಟ್ಟಕ್ಕೆ ಶುರು ಆಗಿ 15 ದಿವಸ ಹೊಳೆ ಬರ್ತೈತಿ. ಗೊತ್ತಿಲ್ಲ ಕೃಷ್ಣ ನದಿ. ಜೂನ್ 22 ಹೊಳೆ ಬರ್ತೈತಿ. ಜೂನ್ 27 ಡ್ಯಾಮ್ ತುಂಬತೈತಿ. ಯಾರು ಪೆಣ್ಣಿದ್ರೆ ಬರ್ಕೋರಪ್ಪ, ಯುವಕರಿಗೆ ಹೇಳಕತ್ತೀನಿ ನಾನು. ಜೂನ್ 27 ಮೇ ಇದು. ಮೇ 18ಕ್ಕೆ ಇಲ್ಲಿದ್ದೇವೆ ನಾವು. ಜೂನ್ 27 ಹೊಳೆ ಬರಲೇಬೇಕದು, ಬರಲೇಬೇಕು. ಜೂನ್ 27
ತಡ ಆಗತ್ತಲ್ಲ ಆಗೋದಿಲ್ಲ ನಮಗೆ. ಅವಾಗ 10 ವರ್ಷಕ್ಕಂತ 1 ತಿಂಗಳು ತಡ ಆಗತ್ತಷ್ಟೇ. ಅಂದ್ರ ಡ್ಯಾಮ ನಮ್ಮ ಜಿಲ್ಲೆಗೆ ಮಳೆ ಆಗ್ಲಿಕ್ಕೂ ಮಹಾಬಲೇಶ್ವರ ಬೆಟ್ಟಕ್ಕೆ ಮಳೆ ಆಕತಿ, ಮಳೆ ಬರ್ತೈತಿ, ಡ್ಯಾಮ್ ತುಂಬತೈತಿ. ಡ್ಯಾಮಿನ ನೀರು ತಾವು ತಗೋಬೇಕಂದ್ರೆ ಡ್ಯಾಮ್ ಕಟ್ಟಿದ್ದು ದುರ್ದೈವ ಐತಿ ನಮ್ಗೆ ಗೊತ್ತಿಲ್ಲ ನಮಗೆಲ್ಲ. ಡ್ಯಾಮ್ ಅಂದ್ರೆ ಭಾರಿ ತಿಳ್ಕೊಬೇಡ್ರಿ ಯಾರು ಅದನ್ನ. ತೆಗ್ನಾಗ ಡ್ಯಾಮ್ ಕಟ್ಟ, ತೆಗ್ನಾಗ ಯಾವ ಡ್ಯಾಮ್ ಕಟ್ತಾರೇನ್ರಿ ಕೇಳ್ತೀನಿ. ಬರೀ ಡ್ಯಾಮ್ ಎಲ್ಲಿ ಕಟ್ತಾರ ಹೇಳಿ ನೋಡೋಣ, ಎಲ್ಲಿ ಕಟ್ತಾರ? ಎತ್ತರದಾಗ ಕಟ್ಟಿದ್ರೆ ನೀರು ತಾಣ ಹರಿದು ಬರಬೇಕು. ಅವನಾಗದು ಪಂಪ್ ಹಚ್ಚುವಾಗಿಲ್ಲ, ಅದಕ್ಕೆ ತಾಣ ನೀರು ಹರಿದು ಹೊರಗೆ ಬರ್ಬೇಕದು. ಕೊಯ್ನಾರ ಪಾರ ಇಟ್ಟಿದ್ದೀವಲ್ಲ ತಾಣ ಹರಿದು ಬರ್ತಿತ್ತು. ನಮ್ಮನ್ನ ಆಳವರು ಅವ್ರಿಗೆ ಟೀಕೆ ಮಾಡಕ್ ಹೋಗಿ ಸತ್ತಾರಲ್ಲ ಅವ್ರು ಯಾರು ವಿಚಾರ ಮಾಡಲಿಲ್ಲ. ಕೊಯ್ನಾರ ಪಾರ ಇಡ್ಲಿಲ್ಲ. ಹಿಂಗಾಗಿ ನಾವೇನ್ ಮಾಡಿದ್ವಿ, ಬಾಗಲಕೋಟೆ ಅಂತ ದೊಡ್ಡ ನಗರವನ್ನು ಕಳ್ಕೊಂಡು 3-4 ಲಕ್ಷ ಎಕರೆ ಭೂಮಿ ಕಳ್ಕೊಂಡು ಹಾಳಾಗಿ ಇನ್ನೂ ನಮಗೆ ಆಗ್ಬಿಟ್ಟು ಡ್ಯಾಮ್ ಆಗೊಂದು 24 ಆದ ನೀರು ಬರ್ತಾವ ಅಂತ ಕನಸಾಗ ಕೂತೀವಿ ನಾವು. ಅಷ್ಟೇ ಜಗ್ನಾಗಿಂದ ನೀರು ಮ್ಯಾಗ ಬರ್ತಾವ ಎಂದ್ರ ಬರಂಗಿಲ್ಲ. ಪಂಪ್ ಹಚ್ಚೆ ತಗೋಬೇಕು. ಅದಕ್ಕೆ ಇದನ್ನ ಬೊಮ್ಮಾಯಿ ಅವ್ರಿಗೆ ಜಗಶೆಟ್ಟರಿಗೆ ಹೇಳಿ 2012 ಮಸೂದೆ ಪೂಜೆ ಮಾಡಿ ನಾವು ಶುರು ಮಾಡಿ ತಿಳ್ಕೊಂಡು ಇವತ್ತ ನಿಮ್ಮ ಊರತ್ತೆ ಇವನಿಗೆ ಹಿಡ್ಕೊಂಡು ಇಂಡಿ ಇರ್ಬೋದು, ಸಿಂದಗಿ ಇರ್ಬೋದು, ಎಲ್ಲಾ ಭಾಗ ಬಿಜಾಪುರ ಜಿಲ್ಲೆ ಎಲ್ಲ ಭಾಗ ನೀರು ಹೋಗಿದ್ರ ಅದಕ್ಕೆ ಕಾರಣ ಬಸವರಾಜ ಬೊಮ್ಮಾಯಿ ಅಂತಕ್ಕಂಥ ಒಬ್ಬ ಭಗೀರಥ ಅಂತಕ್ಕಂಥ ಮಾತನ್ನ ಮುಂದೆ ಹೇಳಕ್ ಬಯಸ್ತಿಲ್ಲ. ಇವು ಯಾವ ಇತಿಹಾಸ ಗೊತ್ತಿರ್ಲಿಕ್ಕಂದ್ರ ಮುಂದೆ ಹೆಂಗ್ ಮಾಡೋದು ಬದುಕುಂದಬಹುದು. ನಾ ಬಹಳ ವಿಷಯ ಹೇಳಕಂದ್ರೆ ಒಂದು ವಿಷಯ ಇದೆ ಅಷ್ಟೇ, ನಾನು ಒಂದೇ ವಿಷಯ ಇದೆ ಇಲ್ಲ. ಅದಕ್ಕೆ ಸಾಕಿದೆ, ಅದನ್ನ ಕಟ್ ಮಾಡ್ಕೊಂಡ ಮುಂದೆ ಹೋಗುದಿಲ್ಲ. ಅದಕ್ಕೆ ಸಾಕೀಗ ಹೇಳ್ಬೋದು ಕೂತ್ರೆ ಬೆಳ್ತಾನೆ ಹಾಕತ್ತ. ನೀವು ನಾಟಕ ನೋಡ್ಬೇಕಲ್ಲ ನೀವು. ಕರ್ಣ ಅರ್ಜುನ ಒಂದೇ ತಾಯಿ ಹೊಟ್ಟೆ ಹುಟ್ಟಿದವ್ರು ಅವರೆಲ್ಲ, ಹೌದಿಲ್ಲ? ಅದಕ್ಕೆ ಹಂಗೆ ಹೆಸರು ಕವಿ. ಅದಕ್ಕೆ ಕರ್ಣ ಅರ್ಜುನ ಯುದ್ಧ ಕಲಿಯುಗದಲ್ಲಿ ಗರ್ಜಿಸದ ಕರ್ಣಾರ್ಜುನರು ಅಂತ ನೋಡ್ರಿ. ಹೇಗ ಕಲಿಯುಗದಾಗ ಅದಾರ ಅಂತ ಅವ್ರು. ತ್ರೇತಾಯುಗದಾಗ ದ್ವಾಪರ ಯುಗದಾಗ ಅಷ್ಟೇ ಇಲ್ಲ ಅವರು. ಮಹಾಭಾರತ ಯಾವಾಗೈತಿ ಸ್ವಾಮಿಗಳು? ಯಾವಾಗೈತಿ ಮಹಾಭಾರತ? ದ್ವಾಪರ ಯುಗದಾಗ. ತ್ರೇತಾಯುಗದಾಗ ರಾಮಾಯಣ, ದ್ವಾಪರ ಯುಗದಾಗ ಮಹಾಭಾರತ. ಕೃಷ್ಣ ಪಾತ್ರ, ಕೃಷ್ಣ ಅವತಾರ. ಯುಗಗಳು ಗೊತ್ತಿಲ್ಲ ನಮಗ. ಇದನ್ನು ಗೊತ್ತಿಲ್ಲ ನಮಗ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢನೂ ಗೊತ್ತಿಲ್ಲ ನಮಗ. ಜನವರಿ ಒಂದು ಹೊಸ ಗೊತ್ತೈತೆ ನಮಗಷ್ಟೇ. ಯುಗಾದಿ ಪಾಡ್ಯನೂ ಗೊತ್ತಿಲ್ಲ, ದೀಪಾವಳಿ ಪಾಡ್ಯನೂ ಗೊತ್ತಿಲ್ಲ. ಯಾಕೆ ಹಿಂಗಾಗ್ಯಾವ ನಾವು? ಏನು ಕಡಿಮೆಗೈತೆ ನಮಗ? ಈ ಪ್ರಶ್ನೆ ಹಾಕೋಬೇಕಲ್ಲ ನಾವು. ನನಗೆ ಖುಷಿ ಆಗತ್ತೆ. ಇವತ್ತಿನ ಮಕ್ಕಳು ಮ್ಯಾಟ್ರಿಕ್ನಾಗ, ಕಾಲೇಜ್ನಾಗ 190 ತಗೊಳಕತ್ತಾರೆ ಮಾರ್ಕ್ಸ್. 90, 95, 80 ಒಂದರಾಗತ್ತೆ ನಮಗೆಲ್ಲ. ನಾವು 35 ಅವರು ಒದ್ದಾಡಿ ಬಿಟ್ಟೇವ್. ನಾವು ಮ್ಯಾಟ್ರಿಕ್ ಸೆಕೆಂಡ್ ಕ್ಲಾಸ್ ಬಂದಿವ್. ನಾವು 54% ನಾವು ಮಾಡಿದ್ದು. 54% ನಮ್ದು ಫಸ್ಟ್ ಕ್ಲಾಸ್. 60 ಮ್ಯಾಗ ತಗೊಂಡ್ರೆ ಅವನು ಸ್ವಾಗತ ಮಾಡೋದು ಆಗಿನ ಕಾಲದಾಗ 50 ವರ್ಷದಿಂದ. ಈಗೆಲ್ಲ ಹುಡುಗರು ಎಷ್ಟು ಸರಿಯಾಗ್ಯಾವ ಅಂತ ಹೇಳಿದ್ರೆ 90 ಮ್ಯಾಗ ಮಾರ್ಕ್ಸ್. ಒಂದೊಂದು ಸಾಲಿ ಮುಂದೆ ಬೋರ್ಡ್ ಹಾಕಿರ್ತಾರಲ್ಲ, 100 ಹುಡುಗರು ತಗೊಂಡ್ರೆ ಅದ್ರಾಗ ಒಂದು 25-30 ಹುಡುಗರು 90 ಮ್ಯಾಗ ಮಾರ್ಕ್ಸ್ ತಗೊಂಡಿರ್ತಾವ. ನಪಾಸಾದವ್ರು ಸಿಗುದಿಲ್ಲ. ಯಾಕ್ರಿ ಗುರುಗಳು ಸಿಗುದೇ? ಹಂಗಾರ ಬದುಕು ಬಂದ್ರೆ ಅವ್ರಿಗೆ ಏನ್ರ ಮಾರ್ಕ್ಸ್ ತಗೋತಾರ. ಬದುಕು ನೀವು ಹೆಂಗ ಬದುಕಬೇಕು ಅಂತ ಚಿಂತನೆ ಅನುಭವ ಅವ್ರಿಗೆ ಬಂದತ್ರ ಇಲ್ಲ. ನಮ್ಮ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಗಳು, ಶಿಕ್ಷಕರು ಬರೀ ಪಾಸ್ ಮಾಡಕ, ಅಂಕ ತಗೊಳಕ ನಾವು ಮುದ್ದಾಡಕತ್ತೀವಿ. ಆದ್ರೆ ಅವ್ರನ್ನ ಹೆಂಗ ಅವರು ಮುಂದಿನ ಜೀವನ ಹೆಂಗ ಬದುಕಬೇಕು ಅಂತಕ್ಕಂಥದ್ದು ಯಾರು ನಾವು ಮಾಡಲೇ ಇಲ್ಲ. ಈಗ ಹೆಂಗ ಮಾಡಿಸ್ಬಿಡ್ತಾವ ಅಂದ್ರೆ ಮೊದಲು ತಪ್ಪು ಪ್ರಶ್ನೆ ಬರೆದ್ರೆ ಕಾಟ್ ಹಾಕ್ತಿದ್ರು. ಗಣೇಶನ್ ಮಾಡವ್ರು ಹೌದ್ರಿ ಗುರುಗಳ ನಮ್ಮ ಕಾಲದಾಗ. ಆ ಉತ್ತರ ಪ್ರಶ್ನೆಗೆ ಉತ್ತರ ಸರಿ ಇರ್ಲಿಕ್ಕಂದ್ರೆ ಅದಕ್ಕೆ 1 ಮಾರ್ಕ್ಸ್ ಬೀಳ್ತಿದ್ದಿಲ್ಲ ಅವಾಗ. ಈಗ ಹಂಗಿಲ್ಲ. ಒಂದ್ ಎತ್ತಿಗೆ ಕಾಲು ಹಚ್ಚಂದ್ರೆ 4 ಹೋದಿಲ್ಲ. ಅಕಸ್ಮಾತ್ ಅವನು 3 ಎತ್ತು ಬಂದ್ರೆ ಅದ್ರ ಕಾಟ್ ಹಾಕ್ಬೇಕು, ಮಾರ್ಕ್ಸ್ ಹಾಕ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಅವಾಗ ಕಾಟ್ ಹಾಕ್ಬೇಕು. ಅದನ್ನ 3 ಬರೋದು 3 ಮಾರ್ಕ್ಸ್ ಹಾಕೋದು. ಅದಕ್ಕೆ ಇವತ್ತಿನ ಕಾಲದಾಗ ಮಾರ್ಕ್ಸ್ ಹೆಂಗ್ ಬರಾಕತ್ತೇವೆ? ಖಾಲಿ ಒಂದೊಂದು ಮಾರ್ಕ್ಸ್ ಹೇಳಬೇಕು. ಮಾರ್ಕ್ಸಿನ ಮಕ್ಕಳು ಆಗಬಾರ್ದು ನಾವು ಯಾರು ಕೂಡ. ಬದುಕಿನ ಮಕ್ಕಳು ಆಗ್ಬೇಕು. ನಮ್ಮ ಭೂಮಿ ತಾಯಿ, ಈ ಭೂಮಿ ತಾಯಿ ನಮ್ಗೆ ಉದ್ಯೋಗ ಏನು, ನಮ್ಮ ಜೊತೆ ಸೃಷ್ಟಿ ಏನೈತಿ, ಪಂಚ ಮಹಾಭೂತಗಳದಾವ, ಅವ್ನು ಹೆಂಗ್ ಉಳಿಸ್ಬೇಕು,
ಅದ್ರ ಮಧ್ಯದಾಗ ನಾವು ಹೆಂಗ್ ಬದುಕಬೇಕು, ಅವೆಲ್ಲ ಉಳಿಸಿ ನಾ ಹೆಂಗ್ ಚಂದಾಗಿರ್ಬೇಕು, ಮುಂದಿನ ಪೀಳಿಗೆ ಹೆಂಗ್ ಚಂದಾಗಿರ್ಬೇಕು ಅಂತ ಚಿಂತನೆಯನ್ನ ನಮ್ಮ ಪೀಳಿಗೆ ಕಲಿಸ್ಬೇಕಾಗೈತೆ, ನಾವು ಕಲಿಸ್ಬೇಕಾಗೈತೆ. ಅದಕ್ಕೆ ಕಲಿಯುಗದಲ್ಲಿ ಕರ್ನಾಟಕರೇ ಕಲಿಯುಗದಲ್ಲಿ ಗರ್ಜಿಸಿದ ಕರ್ನಾಟಕರು ಕುಂತಿ ತಾಯಿ ಮಕ್ಕಳು ಇಬ್ರು ಅವರು ಕುಂತಿ ಕಿವ್ಯಾಗ ಹಡದ ಲಗ್ನ ಆಗುತ್ತೆ ಮಲ್ಲ ಹುಟ್ಟಿರ್ತಾಳೆ ಕರ್ನ ಹೊಳೆ ಬಿಡ್ತಾಳೆ ಅಷ್ಟೇ. ಸಮಾಜಕ್ಕೆ ಅಂಜಿ ಇವತ್ತು ಐತೆ ಆ ಸಮಾಜದಾಗ. ಇವತ್ತು ಮದುವೆಗಿಂತ ಮೊದಲು ಗರ್ಭಧಾರಣೆ ಮಾಡಿ ಎಲ್ಲ ಕೂಸ್ಕೊಂಡು ಬಿಟ್ಟು ಹೋಗ್ತೀವಿ, ನೋಡ್ತಿರಲ್ಲ, ಬೈತಿರಿ ನಾಲ್ಕು ಎಲ್ಲ ಮಾಡ್ತೀರಿ, ಸಮಾಜಕ್ಕೆ ಅಂಜಿ. ಆದ್ರೆ ಕರ್ಣ ಎಂತ ಶೂರ ಆಗಿದೆ ಅಂತ ಹೇಳಿದ್ರೆ, ಅಕಸ್ಮಾತ್ ಕರ್ಣ ನಿಜವಾದ ಯುದ್ಧ ಮಾಡಿದ್ರೆ ಪಾಂಡವರು ಗೆಲ್ತಿದ್ದಿಲ್ಲ, ನಿಜವಾದ ಗೆಲ್ತಿದ್ದಿಲ್ಲ. ಅಂತ ಶೂರ ಶೌರ್ಯದೊಳಗ ದಾನದೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಐತಿಹಾಸಿಕ ಪುರುಷ ಯಾರಾದ್ರೂ ಅದು ದಾನಶೂರ ಕರ್ಣ ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ ಬಯಸ್ತಿಲ್ಲ. ಅದಕ್ಕೆ ಕೃಷ್ಣನ ಅಭಯ ಇತ್ತು ಪಾಂಡವರ ಮೇಲೆ. ಅವ್ರವ್ರ ಭಾಗದಾಗಿದ್ದಾವ, ಎಲ್ಲಿದ್ದಾವ? ದುಷ್ಟದ ಕಡೆ ಇದ್ದಾವ, ಚಲೋ ಕಡೆ ಇದ್ದಿದ್ದಲ್ಲವ, ಸತ್ಯದ ಕಡೆ ಇದ್ದಿಲ್ಲ. ಕಾರಣ ದುರ್ಯೋಧನ ರಾಜಾನ ಮನೆ ತಿಳ್ಕೊಂಡ ದುರ್ಯೋಧನ ಏನು ಭಾರ ಪುಣಿ ಮಾಡಿದ್ರು ಮಾತ್, 10 ಕೊಲೆ ಮಾಡಿದ್ರು ಮಾಫ್ ಮಾಡುದೆ, 10 ಅತ್ಯಾಚಾರ ಮಾಡಿದ್ರು ಮಾಫ್ ಮಾಡುದೆ, ದ್ರೌಪದಿ ಸೀರೆ ಸೆಳೆದ್ರು ಮಾಫ್ ಮಾಡುದೆ. ಅದಕ್ಕೆ ಕರ್ಣಿಗೆ ಏನಾಯ್ತು, ಅದು ಶೂರ ಇದ್ರು, ದಾನಶೂರ ಇದ್ರು, ಶೌರ್ಯ ಇದ್ರು ಕೂಡ ಅವನಿಗೆ ಮರಣ ಆಯ್ತು. ಅವ ಅನ್ಯಾಯದ ಗುಂಪಿನಾಗಿದ್ದಾವ, ಪಾಪ ಮಾಡ್ತಕ್ಕಂಥ ಗುಂಪಿನಾಗಿದ್ದಾವ, ಪುಣ್ಯ ಮಾಡ್ತಕ್ಕಂಥ ಗುಂಪಿನಾಗಿದ್ದಿಲ್ಲ. ಅಂದ್ರೆ ಏನ್ ಮಾಡ್ಬೇಕು ನಾವೆಲ್ಲ? ಪಾಪ ಮಾಡ್ಬೇಕು, ಪುಣ್ಯ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳ್ರಿ? ಏನ್ ದಿವಸ ಕೊಲೆ ಮಾಡ್ಬೇಕು, ದಿವಸ ಅತ್ಯಾಚಾರ ಮಾಡ್ಬೇಕು? ಕೊಲೆ ಮಾಡಿದ ಹರಿಬಾರ ನೋಡಕತ್ತ ದರ್ಶನ ಎಲ್ಲ ನೋಡಿ. ಸಿನಿಮಾ ನಟ ಕರ್ನಾಟಕದ ರಾಜ್ಕುಮಾರ್ ಬಿಟ್ರೆ ಇವತ್ತಿನ ಕಾಲ ದರ್ಶನ ಶ್ರೇಷ್ಠವಾಗಿರ್ತಾರೆ ನಟ. ಇಲ್ಲದ ಜಾಮೀನು ಸಿಗುವಾಗ ಒಬ್ಬ ಸಾಕು ರೇಣುಕಾ ಸ್ವಾಮಿ ಅಂತಕ್ಕಂಥ ಒಬ್ಬ ಸ್ವಾಮಿ ಅವನು ಕೊಲೆ ಮಾಡಿಸ್ತಾರ. ಯಾರ ಸಲುವಾಗಿ? ಹೆಂಡತಿ ಸಲುವಾಗಿ ಅಲ್ಲ, ಅವ್ರು ಪ್ರೇಯಸಿ ಒಬ್ಬ ಗಂಡನ ಬಿಟ್ಟು ಬಂದಾಕಿ, ಆ ಪ್ರೇಯಸಿಗೆ ಏನೋ ಮೊಬೈಲ್ದಾಗ ಟೀಕಾ ಮಾಡಿದಂತ ಇವಾಗ ಕೊಲೆ ಮಾಡಿಸ್ತಾರೆ ಅಂತ ಉತ್ಸವಬೇಕಂತ ದರ್ಶನ. ಇಲ್ಲ, ಅದಕ್ಕ ನಾವು ಜೀವನದೊಳಗ ಪುಣ್ಯದ ಕಡೆ ಇರಬೇಕು, ಪಾಪದ ಕಡೆ ಇರಬಾರ್ದು. ಅದಕ್ಕೆ ಈ ನಾಟಕ ಕಲಿಯುಗದಲ್ಲಿ ಖರ್ಚಿಸಿದ ಕೃಷ್ಣಾರ್ಜುನರು ಅಂತಕ್ಕಂಥ ಒಡ ಹುಟ್ಟಿದವರು. ಇವತ್ತು ಒಡ ಹುಟ್ಟಿದವರೇ. ಇವತ್ತು ಆ ಟಿವಿಯಾಗ ಒಂದು 3-4 ನೋಡಿದೆ ನಾನು. ಒಬ್ಬ ಮಗಳನ್ನ ಕೊಂದಂತ ತಂದೆ ಕಥೆ ನೋಡಿದೆ, ಆಮೇಲೆ ತಮ್ಮನ ಕೊಂದದ್ದು ನೋಡಿದೆ, ತಂದೆ ಮಗಳನ್ನ ಕೊಂದದ್ದು ನೋಡಿದೆ. ಇವತ್ತು ನೋಡಿ ಸುದ್ದಿಗಳು ಎಲ್ಲ ಟಿವಿಯಾಗ ನೀವು ನೋಡ್ರಿ ಎಲ್ಲ ಗೊತ್ತಿಲ್ಲ. ಅಂತ ಅಷ್ಟು ಟೈಮ್ ಸಿಕ್ತು. ಲಗ್ನ ಮುನ್ನ ಸ್ವಲ್ಪ ರೆಸ್ಟ್ ತಗೊಂಡು ಇವತ್ತು 2 ದಿವಸ ರೆಸ್ಟ್ ತಗೊಂಡಿಲ್ಲ, 3 ತಿಂಗಳು ರೆಸ್ಟೇ ಇಲ್ಲ ನನಗೆ. ದಿವಸ 20-30 ಲಗ್ನಕ್ಕೆ ಹೋಗುದ ಬರೋದು ಕಾಲೆಲ್ಲ ಬಾದಾಗ್ಬಿಟ್ಟಾವ, ಏರುವುದು ಇಳಿಯುವುದು. ನೀವು ಲಗ್ನ ಮುಂದೆ ಟೆಂಟ್ ಏನು ಹೊಡೆದಿರ್ತಾರೆ ಅಂದ್ರೆ ನಮ್ ಗಾಡಿ ಬಂದು ನಿಂತಾಗ ಅರ್ಧ ಕಿಲೋಮೀಟರ್ ಕನಿಷ್ಠ ಇಡಬೇಕು ನಾವು. ಒಂದು ಲಗ್ನ ಕನಿಷ್ಠ ಅರ್ಧ ಕಿಲೋಮೀಟರ್ ಇಡಬೇಕು, 1 ಕಿಲೋಮೀಟರ್ ಇಡಬೇಕು ನಾವು. 25 ಲಗ್ನ ಅಂದ್ರೆ ಹೇಗಂತ ಹೇಳಿ ನಮ್ಮ ಪರಿಸ್ಥಿತಿ. ಇದೆಲ್ಲ ಮಾಡಿ ರೆಸ್ಟ್ ಇದ್ದು ಬರೋಕ್ ಆಗೋದಿಲ್ಲಪ್ಪ ಅಂದ್ರೆ ಇವತ್ತು ಬರ್ಬೇಕಂತ ಹೇಳಿದ್ರು. ಸಾರ್ಥಕ ಆಯ್ತು, ಲಕ್ಷ್ಮೀ ದೇವಿ ದರ್ಶನ ಆಯ್ತು, ನಿಮ್ಮೆಲ್ಲರ ದರ್ಶನ ಆಯ್ತು. ಅದಕ್ಕೆ ನಾವು ಬದುಕು ಮನುಷ್ಯ ಹೆಂಗಿರ್ಬೇಕು? ನ್ಯಾಯದ ಕಡೆ ಇರಬೇಕು, ಸತ್ಯದ ಕಡೆ ಇರಬೇಕು, ಧರ್ಮದ ಕಡೆ ಇರಬೇಕು, ಅನ್ಯಾಯದ ಕಡೆ ಎಂದು ನಾವು ಹೋಗಬಾರ್ದು ಅಂತಕ್ಕಂಥ ಸಂದೇಶವನ್ನು ಈ ನಾಟಕದಿಂದ ಪಡೆದು ನಾವು ಧನ್ಯರಾದ